ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಜೆ.ಪಿ. ಪಶ್ಚಿಮ ಘಟ್ಟದ ಕಾಡಲ್ಲಿ ಒಂದು ಸುಂದರವಾದ ಊರಿತ್ತು. ಆ ಕಾಡಿನ ಎತ್ತರದ ಮರಗಳು ಸೂರ್ಯನ ಬೆಳಕನ್ನೇ ಮುಚ್ಚುವಂತೆ ಅಷ್ಟು ಗಾಢವಾದ ಕತ್ತಲೆ ಅಲ್ಲಿ ಮುಳುಗಿತ್ತು. ಹಲವಾರು ಶತಮಾನಗಳಿಂದ ಆ ಮರಗಳ ನಡುವೆ ನಿಗೂಢವಾದ ಘಟನೆಗಳ ಬಗ್ಗೆ ಗ್ರಾಮಸ್ಥರು ಎಚ್ಚರಿಕೆ ಮಾತುಗಳನ್ನ ಆಡ್ತಾಯಿದ್ರು. ಆ ಕಾಡಿನೊಳಗಿಂದ ಯಾವಾಗಲೂ ಸುಮಧುರವಾದಂತಹ ಧ್ವನಿಗಳು, ಮೃದುವಾದಂತಹ ಧ್ವನಿಗಳು ಅಲ್ಲಿಂದ ಕೇಳ್ತಾ ಇತ್ತು. ಯಾರಾದರೂ ಆ ಕಾಡಿನೊಳಗೆ ತುಂಬ ಒಳಕ್ಕೆ ಹೋದರೆ ಅವ್ರು ಮತ್ತೆ ಯಾವತ್ತೂ ವಾಪಸ್ ಬರಲ್ಲ ಅನ್ನುವಂಥದ್ದು ಅಲ್ಲಿನ ಜನ ಮಾತಾಡ್ತಿದ್ರು. ಆದರೆ ಯಾಕೆ ಅನ್ನುವಂಥದ್ದು ಯಾರಿಗೂ ಅಲ್ಲಿ ತಿಳಿದಿರಲಿಲ್ಲ. ಒಂದು ತಂಪಾದ ಸಂಜೆ ಎಲಿನಾನ ಯುವತಿಗೆ ಆ ರಹಸ್ಯವನ್ನು ಹುಡುಕುವಂತಹ ಆಸೆ ಆಗತ್ತೆ. ಆ ಕಥೆಗಳನ್ನು ಆಕೆ ತುಂಬ ಸಣ್ಣದರಿಂದ ಕೇಳಿರೋದ್ರಿಂದ ಇದು ಕೇವಲ ಮಕ್ಕಳಿಗೆ ಭಯಪಡಿಸ್ಬೇಕು ಅನ್ನೋ ರೀಸನಿಗೋಸ್ಕರ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾಳೆ. ಹೇಗಾದರೂ ಮಾಡಿ ಈ ರಹಸ್ಯವನ್ನು ಭೇದಿಸಲೇಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡ್ತಾಳೆ. ಹಾಗೆ ಒಂದು ದೀಪವನ್ನು ತಗೊಂಡು ಆ ಕಾಡಿನೊಳಕ್ಕೆ ಆ ರಹಸ್ಯ ಹುಡ್ಕೋದಕ್ಕೆ ಅಂಥೇಳಿ ಹೋಗ್ತಾಳೆ. ಆ ಕಾಡಿನೊಳಕ್ಕೆ ಹೋದಷ್ಟು ಅಲ್ಲಿ ಗಾಳಿ ಜಾಸ್ತಿ ಆಗ್ತಾನೆ ಇತ್ತು. ಇದಂತೂ ವಾತಾವರಣ ಚಳಿ ಆಗಿರಲಿಲ್ಲ. ಇದರಲ್ಲಿ ಯಾವುದೋ ಒಂದು ಭಯಾನಕವಾದ ಶಕ್ತಿ ತುಂಬಿತ್ತು. ಮರಗಳು ತಾಕ್ಕೊಂಡು ತಮ್ಮ ಕೊಂಬೆಗಳಿಂದ ಆಕಾಶವನ್ನೇ ಮುಚ್ಚಿದ್ರಿಂದ ಅಲ್ಲಿ ಕೇವಲ ಕತ್ತಲೆ ಆವರಿಸ್ಕೊಂಡಿತ್ತು. ಹಾಗೆ ನಡೀತಾ ಇರಬೇಕಾದ್ರೆ ಆಕೆಗೆ ಏನೋ ಕೇಳಿದಂತಾಗತ್ತೆ. ಅದೊಂದು ಪಿಸುಗುಡುವ ಧ್ವನಿ. ಎಲಿನಾ. ಆಕೆ ತಕ್ಷಣ ನಿಂತ್ಕೊಳ್ತಾಳೆ. ಹೃದಯ ಜೋರಾಗಿ ಬಡಿಯತೊಡಗುತ್ತೆ. ಆ ಧ್ವನಿ ನಿಧಾನವಾಗಿದ್ರೂ ಸ್ಪಷ್ಟವಾಗಿರುತ್ತೆ. ಅದು ಆಕೆಯ ಹೆಸರನ್ನೇ ಕರೆಯುತ್ತಿತ್ತು. ಆಕೆ ತಕ್ಷಣ ದೀಪವನ್ನು ತಿರುಗಿಸಿ ನೋಡ್ತಾಳೆ, ಅಲ್ಲಿ ಯಾರಾದರೂ ಇದ್ದಾರಾ ಅಂತ ಹೇಳಿ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಆಕೆಯ ಹೃದಯ ತುಂಬ ಜೋರಾಗಿ ಬಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಳ ಉಸಿರು ಏದುಸಿರಾಗಿ ಪರಿವರ್ತನೆ ಆಗ್ತಾ ಇರುತ್ತೆ. ಹೇಗಾದರೂ ಮಾಡಿ ಧೈರ್ಯ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆಗ ಮತ್ತೆ ಕರೆದಂತಾಗತ್ತೆ, ಎಲಿನಾ. ಈ ಬಾರಿ ಧ್ವನಿ ಹತ್ತಿರದಲ್ಲೇ ಕೇಳಿದಂತಾಗತ್ತೆ. ಮತ್ತಷ್ಟು ಸ್ಪಷ್ಟವಾಗಿ ಕೇಳುತ್ತೆ ಆಕೆಗೆ. ಆಕೆ ಮನಸ್ಸಲ್ಲಿ ಆತಂಕ. ತಕ್ಷಣ ಆಕೆ ತಿರುಗಿ ನೋಡ್ತಾಳೆ. ಆದರೆ ದೀಪದ ಬೆಳಕು ಸುತ್ತಲಿನ ಕತ್ತಲಲ್ಲಿ ಪ್ರಖರತೆ ಇಲ್ಲದೆ ಇರೋದ್ರಿಂದ ಸರಿಯಾಗಿ ಕಾಣ್ತಾ ಇರಲ್ಲ. ತಕ್ಷಣ ಹೇಗಾದರೂ ಮಾಡಿ ಅಲ್ಲಿಂದ ಹೋಗಬೇಕು ಅಂತ ಆಕೆ ಅಂದ್ಕೊಳ್ತಿರ್ತಾಳೆ. ಅಷ್ಟರಲ್ಲಿ ಆಕೆಗೆ ಯಾವುದೋ ಒಂದು ದಾರಿ ಆಕೆಯನ್ನು ಅಲ್ಲಿ ಬರುವಂತೆ ಆಕರ್ಷಿಸುತ್ತೆ. ಆ ಪಿಸುಗುಡುವ ಧ್ವನಿಗಳು ಪ್ರತಿ ಹೆಜ್ಜೆಗೆ ಗಟ್ಟಿಯಾಗಿ ಆಕೆಯನ್ನು ಸುತ್ತುವಂತಾಗತ್ತೆ. ಆಮೇಲೆ ಆಕೆಯ ಕಣ್ಣಿಗೆ ಬಿದ್ದದ್ದು 2 ಆಲದ ಮರ, ಅದರ ವೃದ್ಧವಾದ ಬೇರುಗಳ ನಡುವೆ ಒಂದು ಚಿಕ್ಕದಾದ ಹಳೆ ಬಾವಿ. ಅದರ ಕಲ್ಲಿನ ಗೋಡೆಗಳು ಹುಲ್ಲು ಮತ್ತು ಬಳ್ಳಿಗಳಿಂದ ಸುತ್ತಕೊಂಡಿದ್ವು. ಆ ಪಿಸುಗುಡುವ ಧ್ವನಿಗಳು ಈಗ ಪೂರ್ಣವಾಗಿ ಆ ಬಾವಿಯಿಂದ ಬರುವಂತಹ ಗಾಯನದಂತೆ ಅವಳಿಗೆ ಕೇಳ್ತಾ ಇರತ್ತೆ. ಎಲಿನಾ, ಎಲಿನಾ, ಎಲಿನಾ. ಅದು ಯಾವ ಥರ ಇತ್ತು ಅಂತ ಹೇಳಿದರೆ, ಒಂದು ಆಕರ್ಷಣ ಶಕ್ತಿ ಆ ಪಿಸುಗುಡುವ ಧ್ವನಿಯಿಂದ ಕೇಳ್ತಾ ಇರುತ್ತೆ. ಇಲ್ಲಿನ ಬಾವಿಯ ಅಂಚಿನ ಮೇಲೆ ಹೆಜ್ಜೆ ಹಾಕ್ತಾಳೆ. ಆಕೆ ಬಾವಿಯೊಳಕ್ಕೆ ನೋಡ್ತಾಳೆ ಏನಿದೆ ಅಲ್ಲಿ ಅಂತ. ಅಲ್ಲಿ ಕೇವಲ ಗಾಢವಾದ ಕತ್ತಲು
ಕತ್ತಲು ಆವರಿಸ್ಕೊಂಡಿರುತ್ತೆ. ಆಕೆಗೆ ಹೇಗಾದರೂ ಮಾಡಿ ಇಲ್ಲಿಂದ ದೂರ ಹೋಗಬೇಕು ನಾನು ಅಂತ ಅಂದ್ಕೊಳ್ತಿರ್ತಾಳೆ. ಮತ್ತೆ ಆಕೆಗೆ ಆ ಪಿಸುಗುಡುವ ಧ್ವನಿ ಕೇಳತ್ತೆ. ಆ ಧ್ವನಿ ಹೇಗಿತ್ತು ಅಂದರೆ ಆಕೆಯನ್ನು ಅದರೊಳಕ್ಕೆ ಸೆಳಿತಿದೆಯೇನೋ ಅನ್ನುವಂತಹ ಒಂದು ಭಾಸವಾಗ್ತಾ ಇರುತ್ತೆ ಅವಳಿಗೆ. ಹಠಾತ್ ಅವಳು ಇನ್ನೇನು ಹೊರಡಬೇಕು ಅನ್ನೋಷ್ಟೊತ್ತಿಗೆ ಏನು ತಣ್ಣನೆ ಮತ್ತು ಬಿಸಿಯಾದಂತಹ ವಸ್ತು ಆಕೆ ಕಾಲಿಗೆ ತಾಗತ್ತೆ. ಆಕೆ ತಕ್ಷಣ ಅದೇನಾದರೂ ಹಾವೇನೋ ಅಂಥೇಳಿ ಕಾಲನ್ನ ಎಳ್ಕೊಳ್ತಾಳೆ. ಎಳ್ಕೊಳ್ಳುವ ರಭಸದಲ್ಲಿ ಅವಳ ಕೈಯಲ್ಲಿದ್ದಂತಹ ದೀಪ ಕೆಳಗೆ ಬಿದ್ದು ಒಡೆದೋಗುತ್ತೆ. ಈಗ ಅಲ್ಲಿ ಕೇವಲ ಕತ್ತಲೆ. ಆ ಕತ್ತಲಿನಲ್ಲಿ ಆ ಧ್ವನಿಗೆ ಹೆಚ್ಚಿನ ಶಕ್ತಿ ಬಂದಂತಾಗಿ ಆ ಸದ್ದು ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಆಕೆಯಲ್ಲಿ ಆ ಪ್ರಾಣ ಭಯ ಕಾಣ್ತಾ ಇರುತ್ತೆ. ಆಕೆ ಹೇಗಾದರೂ ಮಾಡಿ ನಾನು ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಓಡೋದಕ್ಕೆ ಆರಂಭ ಮಾಡ್ತಾಳೆ. ಆದರೆ ಆಕೆಯಲ್ಲಿ ಅದು ಓಡೋಗೋದಕ್ಕೆ ಆಗದಿರುವಂತಹ ಪರಿಸ್ಥಿತಿ ಅಲ್ಲಿ ಉದ್ಭವ ಆಗಿರುತ್ತೆ. ಆಕೆಯನ್ನು ಯಾರೋ ಹಿಡಿದಿಟ್ಕೊಂಡಿದ್ದಾರೆ ಅನ್ನುವಂತಹ ಭಾಸ ಆಗ್ತಾ ಇರುತ್ತೆ ಅವಳಿಗೆ. ಅದು ಕೈಯೋ ಅಲ್ಲ, ಅದು ಕೈ ಆಗಿರಲಿಲ್ಲ. ಏನು ಬಲಗೊಮ್ಮೆಯಂತೆ ಕಿಡಿಕಾರುವ ವಸ್ತುವಿನಂತೆ ಕಾಣ್ತಾ ಇರುತ್ತೆ. ಆಕೆಯ ಕಾಲಿಗೆ ಅದು ಸುತ್ತಕೊಂಡಿತ್ತು. ಅದು ಆಕೆಯನ್ನು ರಭಸವಾಗಿ ಬಾವಿಯ ಒಳಕ್ಕೆ ಎಳೆಯೋದಕ್ಕೆ ಶುರು ಮಾಡಿತು. ಅದರೊಟ್ಟಿಗೆ ಆ ಪಿಸುಧ್ವನಿ ಹೇಳ್ತಿತ್ತು, ಎಲಿನಾ, ನಮ್ಮನ್ನು ಸೇರು. ಆಕೆ ನೆಲವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ಲು. ಆದರೆ ಏನೂ ಉಪಯೋಗ ಆಗಲಿಲ್ಲ. ತಕ್ಷಣ ಆ ಪಿಸುಧ್ವನಿ ಅದರ ಶಕ್ತಿಯಿಂದ ಆಕೆಯನ್ನು ಮೇಲಿನಿಂದ ಕೆಳಕ್ಕೆ ಎಳ್ಕೊಂಡು ಹೋಗುತ್ತೆ. ಆ ಬಾವಿಯ ಒಳಕ್ಕೆ ಹೋದಂತೆ ಆಕೆ ಉಸಿರಿಡಲು ಆಗದಿರುವಂತಹ ಪರಿಸ್ಥಿತಿಯನ್ನು ತಲುಪಿ ಹೋಗ್ತಾಳೆ. ಮರುದಿನ ಗ್ರಾಮಸ್ಥರು ಆಕೆಯನ್ನು ಹುಡ್ಕೊಂಡು ಆ ಪ್ಲೇಸಿಗೆ ಬರ್ತಾರೆ. ಬಂದಾಗ ಅವರಿಗೆ ಕೇವಲ ಕಾಣಿಸುವಂಥದ್ದು ಆ ಒಡೆದು ಹೋದಂತಹ ದೀಪ ಮಾತ್ರ. ಎಲಿನಳ ಒಂದೇ ಒಂದು ಕುರುಹು ಅಲ್ಲಿ ಕಾಣ್ತಾ ಇರಲ್ಲ. ಎಲಿನ ಏನಾದ್ಲು? ಎಲಿನ ಕಾಣೆ ಆದ್ಲ? ಎಲಿನ ಸತ್ತು ಹೋದ್ಲ? ಎಲಿನ ಅಗೋಚರ ಶಕ್ತಿಗೆ ಬಲಿಯಾದ್ಲ? ಯಾರೂ ಸಹ ಆಕೆಯನ್ನು ಹುಡುಕೋದಕ್ಕೆ ಪ್ರಯತ್ನನೇ ಪಡಲಿಲ್ಲ. ಆ ರಾತ್ರಿ ಮತ್ತೆ ಅದೇ ಧ್ವನಿಗಳು ಕೇಳಿಬರುತ್ತೆ. ಈ ಬಾರಿ ಬಹಳಷ್ಟು ಜೋರಾಗಿ, ಸ್ಪಷ್ಟವಾಗಿ, ನಿರ್ದಿಷ್ಟವಾಗಿ ಕೇಳಿಸುತ್ತೆ. ಆದರೆ ಎಲಿನ ಏನಾದ್ಲು? ಈ ನಿಗೂಢತೆ ಇವತ್ತಿಗೂ ಹಾಗೇ ಇದೆ. ಇಷ್ಟು ಹೇಳ್ತಾ ಇವತ್ತಿನ ಸ್ಟೋರಿಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇಂತಿ ನಿಮ್ಮ ಪ್ರೀತಿಯ JP.